ರಾಜ್ಯದ ಹಲವೆಡೆ ವರುಣ ಅಬ್ಬರಿಸಿದ್ದಾನೆ. ಅದರಲ್ಲೂ ಚಿಕ್ಕಮಗಳೂರು, ಹಾಸನದಲ್ಲಿ ಮಳೆಯಿಂದಾಗಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಇತ್ತ ಕಾವೇರಿ ಜಲನಯನ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನು ನೀಡಲಾಗಿದೆ. ಮುಳುಗಿದ ಜಮೀನುಗಳೆಷ್ಟೋ, ಕೊಚ್ಚಿ ಹೋದ ಬೆಳೆಗಳೆಷ್ಟೋ. ಹಿಂಗಾರು ವರ್ಣಾರ್ಭಟಕ್ಕೆ ಎಲ್ಲೆಲ್ಲೂ ಜಲತಾಂಡವವಾಡ್ತಿದೆ. ಬೆಳೆಗಳೆಲ್ಲ ನೀರು ಪಾಲಾಗಿದ್ದು, ರಸ್ತೆಗಳು ಹೊಳೆಯಂತಾಗಿವೆ. ಮನೆಗಳಿಗೆಲ್ಲ ನೀರು ನುಗ್ಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರಲ್ಲಿ 100 ಎಕರೆ ಬೆಳೆ ನುಂಗಿದ ಮಳೆ. ತಡರಾತ್ರಿ ಸುರಿದ ಮಳೆ ಚಿಕ್ಕಮಗಳೂರಲ್ಲಿ ತಲ್ಲಣ ಸೃಷ್ಟಿಸಿದೆ. ಕಡೂರಿನ ಚಿಕ್ಕಬಳಕೆರೆ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಭದ್ರಾ ಮೇಲ್ದಂಡೆ ಕಾಲುವೆ ತುಂಬಿ ಹರಿದಿದೆ. 100 ಎಕರೆ ಕೃಷಿ ಭೂಮಿ ಮುಳುಗಡೆಯಾಗಿದೆ. ಅಡಕೆ, ತೆಂಗು ಜಲಾವೃತವಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದ್ದು, ಮಳೆಯಬ್ಬರ ಬೆಚ್ಚಿ ಬೀಳಿಸುವಂತಿದೆ. ಭದ್ರಾ ಮೇಲ್ದಂಡೆ ಕಾಲುವೆ ನೀರಿನಿಂದ ರಾಗಿ, ಜೋಳ, ಈರುಳ್ಳಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಕಡೂರು ಹೊರವಲಯದ ಹೈವೇ ಫ್ಲೈಓವರ್ ಕೆಳಗೆ ಮಳೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು. ಇನ್ನು ಗಣಪತಿಹಳ್ಳಿ ಗ್ರಾಮದಲ್ಲಿ ನಿರಂತರ ಮಳೆಗೆ ದೇಗುಲದ ಮುಂದೆ ಇದ್ದ ಬಾವಿಯೇ ಕುಸಿದು ಹೋಗಿದೆ. ಹಾಸನದಲ್ಲಿ ಅಂಗಡಿಗಳಿಗೆಲ್ಲ ನುಗ್ಗಿದ ನೀರು. ಹಾಸನ ಜಿಲ್ಲೆ ಅರಕಲಗೂಡಲ್ಲೂ ಭಾರೀ ಮಳೆ ಸುರಿದಿದೆ. ಕೋಣನೂರು, ಲಕ್ಕನಹಳ್ಳಿಯ ಮಳೆ ನೀರಿನಿಂದ ಅಡಕೆ ತೋಟ ಮುಳುಗಡೆಯಾಗಿದೆ. ರಸ್ತೆ ಬದಿ ಇರುವ ಅಂಗಡಿಗಳಿಗೂ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಆಲೂರಿನ ಬ್ಯಾಬಾ ಗ್ರಾಮದಲ್ಲಿ ವಾರದಿಂದ ಮಳೆ ಸುರಿತಾ ಇದೆ. ನಿತ್ಯ ನೀರನ್ನ ಹೊರಹಾಕುವುದೇ ಜನರಿಗೆ ಕೆಲಸವಾಗಿದೆ. ಕೊಡಗಿನಲ್ಲಿ ಭತ್ತದ ಗದ್ದೆಗೆ ನೀರು ನುಗ್ಗಿ ಬೆಳೆ ನಾಶ. ಕೊಡಗಿನಲ್ಲಿ ಮಳೆ ನೀರು ಹೆಚ್ಚಾಗಿದ್ರೂ ಪೊನ್ನಂಪೇಟೆಯಲ್ಲಿನ ಕಿಂಡಿ ಅಣೆಕಟ್ಟಿನ ಗೇಟ್ ತೆರೆದಿಲ್ಲ. ಇದರಿಂದಾಗಿ ಅಕ್ಕಪಕ್ಕದ ಭತ್ತದ ಗದ್ದೆಗಳಿಗೆಲ್ಲ ನೀರು ನುಗ್ಗಿದ್ದು ಬೆಳೆ ನಾಶವಾಗಿದೆ. ಕಾಫಿ ತೋಟವೂ ಮುಳುಗಡೆಯಾಗಿದೆ. ಇಷ್ಟಾದರೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೇ ಇರೋದು ರೈತರಲ್ಲಿ ಆಕ್ರೋಶ ತರಿಸಿದೆ. ಇನ್ನೊಂದೆಡೆ ಅಕ್ಟೋಬರ್ ತಿಂಗಳಲ್ಲೂ ಹಾರಂಗಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯದಿಂದ ನದಿಗೆ 808 ಕ್ಯೂಸೆಕ್ ನೀರು ಬಿಡಲಾಗ್ತಾ ಇದೆ. ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಎಚ್ಚರಿಕೆ. ಇನ್ನು ಕೆಎಸ್ಆರ್ ಜಲಾಶಯದಿಂದ 25,000 ಕ್ಯೂಸೆಕ್ ನೀರು ಹೊರಹಾಕಲಾಗಿದೆ. ಆದರೆ ಈ ಪ್ರಮಾಣ 40,000 ಕ್ಯೂಸೆಕ್ಗೆ ತಲುಪಬಹುದು. ಹೀಗಾಗಿ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಎಚ್ಚರಿಕೆ ಕೊಡಲಾಗಿದೆ. ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲೂ ಜಾಗೃತಿಯಿಂದ ಇರುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಧಾರವಾಡದಲ್ಲೂ ಇವತ್ತು ಅರ್ಧ ಗಂಟೆ ಸುರಿದ ಭಾರೀ ಮಳೆಗೆ ಎನ್ಟಿಟಿಎಫ್ ಟೋಲ್ನಾಕಾ ರಸ್ತೆಗಳು ಹೊಳೆಯಂತಾಗಿದ್ದು, ಬಿಆರ್ಟಿಎಸ್ ಕಾರಿಡಾರ್ಗೂ ಮಳೆ ನೀರು ನುಗ್ಗಿದ್ರಿಂದ ಸವಾರರು ಪರದಾಡಿದ್ರು. ಬ್ಯೂರೋ ರಿಪೋರ್ಟ್, TV9.